ಹರೇ ಕೃಷ್ಣ. ಡಿಸೆಂಬರ್ 1ರಂದು ಬರುತ್ತಿರುವಂತಹ ಮೋಕ್ಷದ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಂದು ಬರ್ತಿದೆ. ಇದೇ ದಿನ ಭಗವಂತ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾನೆ. ಅದಲ್ಲದೆ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ಸಕಲ ಆಸೆಗಳು ಸಹ ನೆರವೇರ್ತವೆ. ಮತ್ತು ನಾವು ಲೆಕ್ಕನೇ ಹಾಕಕ್ಕೆ ಆಗದೆ ಇರುವಷ್ಟು ಪುಣ್ಯದ ಫಲ ಈ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಬರುತ್ತೆ. ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಈ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಯುಧಿಷ್ಠಿರ ಮಹಾರಾಜ ಕೃಷ್ಣನ ಹತ್ರ ಬಂದು ಕೇಳ್ತಾನೆ. ಆಗ ಕೃಷ್ಣ ಈ ಏಕಾದಶಿಯ ಮಹತ್ವ ಮತ್ತು ಇದರ ಇತಿಹಾಸವನ್ನು ಯುಧಿಷ್ಠಿರನಿಗೆ ಹೇಳ್ತಾನೆ. ಹಿಂದೆ ಚಂಪಕಾ ನಗರ ಅಂತ ಒಂದು ರಾಜ್ಯ ಇರುತ್ತೆ. ಈ ರಾಜ್ಯದಲ್ಲಿ ವ್ಯಕಾನಸ ಅಂತ ಒಬ್ಬ ರಾಜ ಇರ್ತಾನೆ. ರಾಜ್ಯ ತುಂಬಾನೇ ಸುಭಿಕ್ಷವಾಗಿರುತ್ತೆ. ಅಲ್ಲಿರೋರು ಎಲ್ಲರೂ ಸಮೃದ್ಧಿಯಿಂದ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ರಾಜನಿಗೆ ಒಂದು ದಿನ ಕನಸು ಬೀಳುತ್ತೆ, ತನ್ನ ತಂದೆ ನರಕದಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವ ಹಾಗೆ. ರಾಜನಿಗೆ ತುಂಬಾನೇ ದುಃಖ ಆಗುತ್ತೆ. ರಾಜ ಆಸ್ಥಾನದಲ್ಲಿ ಇರುವಂತಹ ಬ್ರಾಹ್ಮಣರನ್ನ ಸಲಹೆಗೆ ಕರೀತಾನೆ. ಆ ಬ್ರಾಹ್ಮಣರು ರಾಜನಿಗೆ ಸಲಹೆ ಕೊಡ್ತಾರೆ, ಪರ್ವತ ಮುನಿಯ ಆಶ್ರಮಕ್ಕೆ ಹೋಗುವಂತೆ. ರಾಜ ಪರ್ವತ ಮುನಿಯ ಆಶ್ರಮಕ್ಕೆ ಬಂದು ತನ್ನ ತಂದೆ ಕನಸಿನಲ್ಲಿ ಬಂದಿದ್ದು ನರಕದಲ್ಲಿ ನರಕ ಯಾತನೆ ಅನುಭವಿಸುತ್ತಿರುವುದನ್ನು ಹೇಳ್ತಾನೆ. ಇದಕ್ಕೆ ಪರಿಹಾರ ಸೂಚಿಸುವಂತೆ ಪರ್ವತ ಮುನಿ ಹತ್ರ ಕೇಳ್ಕೊತಾನೆ. ತ್ರಿಕಾಲ ಜ್ಞಾನಿಯಾದಂತಹ ಪರ್ವತ ಮುನಿ ತನ್ನ ತಂದೆ ಮಾಡಿದಂತಹ ಘೋರ ಪಾಪವನ್ನು ರಾಜನಿಗೆ ಹೇಳ್ತಾನೆ. ರಾಜನ ತಂದೆ ಹಿಂದಿನ ಜನ್ಮದಲ್ಲಿ ತನ್ನ ಹೆಂಡತಿಯನ್ನು ದೈಹಿಕವಾಗಿ ಹಿಂಸಿಸಿರ್ತಾನೆ. ಅವನು ಹೆಂಡತಿಯೊಡನೆ ಜಗಳ ಆಡಿ ಹೆಂಡತಿ ಮುಟ್ಟಿನ ಸಮಯದಲ್ಲಿ ಅವಳು ವಿರೋಧಿಸಿದ್ದರೂ ಸಹ ಬಲವಂತವಾಗಿ ಅವನು ಅವಳನ್ನು ಸಂಭೋಗಿಸಿರ್ತಾನೆ. ಈ ಘೋರ ಪಾಪಕ್ಕೆ ರಾಜನ ತಂದೆ ನರಕದಲ್ಲಿ ನರಕ ಯಾತನೆಯನ್ನು ಅನುಭವಿಸಿರ್ತಿರ್ತಾನೆ. ಇದಕ್ಕೆ ಪರಿಹಾರವನ್ನು ರಾಜ ಕೇಳಿದಾಗ ಪರ್ವತ ಮುನಿಗಳು ಮೋಕ್ಷದ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಿಸಬೇಕು ಅಂತ ಸಲಹೆಯನ್ನು ಪರ್ವತ ಮುನಿಗಳು ಕೊಡ್ತಾರೆ. ಅದರಂತೆ ಮಹಾರಾಜ ತನ್ನ ಪರಿವಾರದೊಂದಿಗೆ ಕಠಿಣವಾಗಿ ಉಪವಾಸವಿದ್ದು ಮೋಕ್ಷದ ಏಕಾದಶಿಯನ್ನು ಆಚರಣೆ ಮಾಡಿ ಅದರ ಫಲವನ್ನು ತನ್ನ ತಂದೆಗೆ ನೀಡ್ತಾನೆ. ಇದರಿಂದ ನರಕದಲ್ಲಿದ್ದಂತಹ ತನ್ನ ತಂದೆ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗಕ್ಕೆ ಹೋದಂತಹ ತಂದೆ ಮಗನನ್ನು ಹರಸಿ ಹಾರೈಸ್ತಾರೆ. ಇದು ಮೋಕ್ಷದ ಏಕಾದಶಿಯ ಮಹತ್ವವಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಕೃಷ್ಣ.